ವಿಶೇಷವಾದಂತಹ ನಾದಸ್ವರ ಕಚೇರಿನ ನಡೆಸ್ಕೊಡ್ತಾ ಇರ್ತಕ್ಕಂಥ ಅದರಲ್ಲೂ ಬಹಳ ಪುಟ್ಟ ಬಾಲಕ ತಮಿಳ್ ವಿದ್ವಾನ್ ಕೈಗೊಂಡನಹಳ್ಳಿ ಬೆಂಗಳೂರು PM ರಂಜಿತ್ ವಿನಾಯಕ್ ಮಾಸ್ಟರ್ ಇವರಿಗೆ ಕೋಲಾರ ವಿಧಾನಸಭಾ ಕ್ಷೇತ್ರದ JDS ಮುಖಂಡರು CMR ಶ್ರೀನಾಥ್ ಸರ್ ಅವರು ಅವರನ್ನ ಅಭಿನಂದಿಸಿ ಅವರಿಗೆ ಪ್ರೋತ್ಸಾಹ ಧನವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಒಂದ್ಸಲ ಧನ್ಯವಾದಗಳನ್ನ ಅರ್ಪಿಸೋಣ. ಪರಂಪರಾಗತವಾಗಿ ಒಂದು ಜನಾಂಗ ನಮ್ಮ ಇಂಥ ಒಂದು ಯಾಂತ್ರಿಕ ಬದುಕಿನಲ್ಲಿ ಕೂಡ ನಮಗೆ ನೆಮ್ಮದಿ ಮತ್ತು ಉತ್ಸಾಹ ನವಚೈತನ್ಯ ಮೂಡ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಲಾಭದ ದೃಷ್ಟಿ ಇಲ್ಲದೆ ಇಡೀ ನಮ್ಮ ದೇಶದ ಸಂಸ್ಕೃತಿನ ನಿರಂತರವಾಗಿ ನಮ್ಮ ಮುಂದಿನ ಜನಾಂಗಕ್ಕೆ ಪರಿಚಯಿಸ್ತಕ್ಕಂಥ ಒಂದು ಕೆಲಸ ಶ್ಲಾಘನೀಯ ಕೂಡ. ಅಂಥ ಒಂದು ಮಹತ್ ಕಾರ್ಯ ಮತ್ತು ನಿಮ್ಮ ಒಂದು ಈ ಕಲೆ ಜನತೆಗೆ ಇನ್ನಷ್ಟು ಸಿಗುವಂಥದ್ದಾಗಬೇಕು. ನಿಮ್ಮ ನಿಸ್ವಾರ್ಥ ಬದುಕಿಗೆ ಎಲ್ಲ ಸಮುದಾಯ ಕೂಡ ಕೈ ಜೋಡಿಸಬೇಕು. ಅದರ ಮೂಲಕ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ದೊಡ್ಡ ಮಟ್ಟದ ಒಂದು ಪ್ರಗತಿ ಸಾಧಿಸಲಿಕ್ಕೆ ಸಮುದಾಯ ಇನ್ನಷ್ಟು ಶ್ರಮ ಹಾಕಬೇಕು. ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆ ಕೂಡ ಜೊತೆಗೂಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ, ಈ ಒಂದು ಸಮಾರಂಭದಲ್ಲಿ ನಾನು ಕೂಡ ಬೆಳಿಗ್ಗೆ ನಮ್ಮ ಸಂಸದರ ಜೊತೆಯಲ್ಲಿ ಬಂದಾಗ ಅವಾಗೆ ಸಂಸದ ಅನ್ಯ ಕಾರ್ಯಕ್ರಮದಿಂದ ಹೋಗ್ಬೇಕು ಅಂತ ಹೇಳಿ ಬಂದಾಗ ನಾನು ಕೂಡ ಜೊತೆಲಿ ಬಂದೆ. ಆ ಸಮಯಕ್ಕೆ ಮತ್ತೊಂದು ಕಚೇರಿ ನಡೀತಿತ್ತು, ಭಾಳ ಅದ್ಭುತ ಆಗಿತ್ತು. ನಾನದು ಅಂದ್ಕೊಂಡೆ ಈಗ ಶ್ರೀಲಂಕಾ ಮತ್ತು ನೆರೆ ರಾಜ್ಯದಿಂದ ಮತ್ತು ನೆರೆ ರಾಷ್ಟ್ರಗಳಿಂದ ಕೂಡ ಇಲ್ಲಿ ಕಲಾವಿದರು ಬಂದಿರುವಂಥ ಸಂದರ್ಭದಲ್ಲಿ ನಾನು ಆ ಸಂಗೀತನ ಮತ್ತು ಆ ಕಲೆನ ಕೇಳಬೇಕಂತೇಳಿ ಬೇರೆ ಕಾರ್ಯಕ್ರಮಗಳು ನಿಗದಿದ್ದು ಕೂಡ ಮತ್ತೆ ಅದನ್ನು ಕಡಿತಗೊಳಿಸಿ ನಾನು ಈ ಕಾರ್ಯಕ್ರಮ ಬಂದಿದ್ದೀನಿ. ಇಂಥ ಒಂದು ದೊಡ್ಡ ಕಾರ್ಯಕ್ರಮ ನಾವೆಲ್ಲೂ ಕೂಡ ಜನಸಂಖ್ಯೆ ಇನ್ನಷ್ಟು ಕೋಲಾರ ಜನತೆ ಇದನ್ನು ಆಸ್ವಾದಿಸಬೇಕು. ಭಾಳ ಅದ್ಭುತವಾದ ಕಾರ್ಯಕ್ರಮ. ಬೇರೆ ಯಾವುದೇ ಸಂಗೀತ ಕಚೇರಿಗಳಾಗಿರ್ಬೋದು, ಏನೇ ವಾದ್ಯಗೋಷ್ಠಿಗಿದ್ದಂತೂ ದೊಡ್ಡ ಮಟ್ಟದ ಒಂದು ನಮ್ಮ ಸಾಂಪ್ರದಾಯಿಕ ಕಲೆ, ನಮ್ಮ ಒಂದು ಧಾರ್ಮಿಕ ಕಲೆನ ಇವತ್ತು ದಿವಸ ಉಳಿಯುವಂಥ ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆ ಸಮುದಾಯಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆಸಿ ನನ್ನ ಭಾವನೆಗಳು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಮುದಾಯದ ಎಲ್ಲ ಮುಖಂಡರು ಕೂಡ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀನಿ. ಎಲ್ರಿಗೂ ಶುಭವಾಗಲಿ.